ಓಕೆ ಹಾಂ ಓಕೆ. ಹರಿ ಓಂ. ಎಲ್ಲ ಸದ್ಭಕ್ತರಿಗೆ ನಮಸ್ಕಾರ. ನನ್ನ ಹಿಂದೆ ಕಾಣ್ತಿರೋದು ತಾಮ್ರಪರ್ಣಿ ನದಿ. ಇದು ಇರೋದು ತಮಿಳುನಾಡಿನ ತಿರುನಲ್ವೇಲಿಯಲ್ಲಿ. ಇಲ್ಲಿಯ ಇನ್ನೊಂದು ವಿಶೇಷತೆ ಏನಪ್ಪ ಅಂದರೆ ಶ್ರೀ ವಿಭುಧೇಂದ್ರ ತೀರ್ಥರ ಮೂಲ ವೃಂದಾವನ. ಶ್ರೀಮದ್ ಆನಂದ ತೀರ್ಥರು, ಪದ್ಮನಾಭ ತೀರ್ಥರು, ನರಹರಿ ತೀರ್ಥರು, ಮಾಧವ ತೀರ್ಥರು, ಅಕ್ಷೋಭ್ಯ ತೀರ್ಥರು, ಜಯತೀರ್ಥರು, ವಿದ್ಯಾಧಿರಾಜ ತೀರ್ಥರು, ಕವೀಂದ್ರ ತೀರ್ಥರು, ವಾಗೀಶ ತೀರ್ಥರು, ರಾಮಚಂದ್ರ ತೀರ್ಥರು ಅವರ ಶಿಷ್ಯರು ಶ್ರೀ ವಿಭುಧೇಂದ್ರ ತೀರ್ಥರು. ಇವರು ನಮ್ಮ ಕಾಡ್ಲೂರಿನ ಹತ್ತಿರ ಇರುವಂತಹ ಜಿತಾಮಿತ್ರ ತೀರ್ಥರ ಏನು ಗಡ್ಡಿ ಅನ್ನೋದಲ್ಲ, ಅವರ ಜಿತಾಮಿತ್ರ ತೀರ್ಥರ ಗುರುಗಳು ಹೌದು. ಹಾಗೂ ಶ್ರೀಪಾದರಾಜರ ವಿದ್ಯಾಗುರುಗಳು ಹೌದು. ಹದಿನೈದನೇ ಶತಮಾನದಲ್ಲಿ ಇವರು ಸುಮಾರು 55 ವರ್ಷಗಳ ಕಾಲ ಪೀಠದಲ್ಲಿದ್ದರು. ಇಲ್ಲೊಂದು ಶಿಲಾ ಮಂಟಪನೂ ಇದೆ. ಶ್ರೀ ವಿಭುಧೇಂದ್ರ ತೀರ್ಥರ ಇನ್ನೊಂದು ವಿಶೇಷತೆ ನಾನು ಗಮನಿಸಿದ್ದೇನಪ್ಪ ಅಂತಂದರೆ, ಇತಿಹಾಸ ನೋಡಿದಾಗ ಸಾಮಾನ್ಯವಾಗಿ ಯತಿಗಳ ಚರ್ಮ ಶ್ಲೋಕಗಳಲ್ಲಿ ಅವರ ಗುರುಗಳ ಉಲ್ಲೇಖ ಆಗಿರುತ್ತೆ. ಆದರೆ ಮಧ್ವ ಪರಂಪರೆಯಲ್ಲಿ ಮೊದಲನೇ ಬಾರಿಗೆ ನಾನು ಗಮನಿಸಿದ ಹಾಗೆ ಏಕಮಾತ್ರ ಅಂದರೆ ಶ್ರೀ ರಾಜೇಂದ್ರ ತೀರ್ಥರು ವ್ಯಾಸರಾಜ ಮಠದ ಪರಂಪರೆಯಲ್ಲಿ ಬರ್ತಾರೆ. ಇವರ ವಿದ್ಯಾಗುರುಗಳು ಹೌದು. ಅವರ ಚರಮ ಶ್ಲೋಕದಲ್ಲಿ ವಿಭುಧೇಂದ್ರ ತೀರ್ಥರ ಬಗ್ಗೆ ಉಲ್ಲೇಖ ಇದೆ. ಅಂದರೆ ವಿಭುಧೇಂದ್ರ ತೀರ್ಥರಂತಹ ಶಿಷ್ಯರು ಅಂಥೇಳಿ ಪ್ರಾರಂಭ ಆಗುತ್ತೆ. ಅದನ್ನು ಗಮನಿಸಿದೆ ನಾನು. ಹಾಗಾಗಿ ಇದೊಂದು ವಿಶೇಷತೆ ತಿಳಿಸಿದೆ. ಶ್ರೀ ವಿಭುಧೇಂದ್ರ ತೀರ್ಥರು ಪ್ರತಿಷ್ಠಾಪಿಸಿರುವಂತಹ ಶ್ರೀನಿವಾಸ ದೇವರು ನೋಡಿ. ದೀಪ ನೋಡಿ. ಪ್ರಾಣದೇವರು ಈ ಕಾರಣ ಕಾಣಿಸ್ತೀಯಾ? ಇದು ಕೂಡ ವಿಭುಧೇಂದ್ರ ತೀರ್ಥರ ಪ್ರತಿಷ್ಠಾಪಿತ. ಅದು ತಾರತಮ್ಯ ಪಡೆಯುತ್ತಾರೆ. ಹಾಂ ಹೌದು. ಅವ್ರ ಹೈಟ್ ಅನ್ನು ಇವ್ರು ತಗ್ಗಿ. ಕರೆಕ್ಟ್ ಹೌದು. ಈ ಕಡೆ ಗರುಡ ದೇವರು ಎದುರುಗಡೆ ವಿಭುಧೇಂದ್ರ ತೀರ್ಥರು. ತಾಮ್ರಪರ್ಣಿ ನದಿ.